ಹಮಾಸ್ ಇಸ್ರೇಲ್ ಕದನ ವಿರಾಮ ಜಾರಿ. ಹಮಾಸ್ ಉಗ್ರರು ಕಿಡ್ನಾಪ್ ಮಾಡಿದ್ದವರು ಇಸ್ರೇಲ್ಗೆ ವಾಪಸ್. 471 ದಿನಗಳ ಉಗ್ರರ ವಶದಲ್ಲಿ ಇಸ್ರೇಲ್ ಪ್ರಜೆಗಳು ವಾಪಸ್ ಆಗಿದ್ದಾರೆ. ಹಮಾಸ್ ಉಗ್ರರು ಅಪಹರಿಸಿ ಒತ್ತೆಯಾಳಾಗಿ ಇಟ್ಟುಕೊಂಡಿದ್ರು. ಇನ್ನು 3 ಇಸ್ರೇಲ್ ಮಹಿಳೆಯರನ್ನು ಬಿಡುಗಡೆ ಮಾಡಿದ ಹಮಾಸ್ ಕದನ ವಿರಾಮದ ಪ್ರಕಾರ 90 ಪ್ಯಾಲೆಸ್ತೇನ್ ಕೈದಿಗಳ ಬಿಡುಗಡೆ. 15 ತಿಂಗಳ ಕದನ ವಿರಾಮ ಘೋಷಣೆ ಹಿನ್ನೆಲೆ ಒತ್ತೆಯಾಳುಗಳು ರಿಲೀಸ್. 2023 ಅಕ್ಟೋಬರ್ 27ರಂದು ಇಸ್ರೇಲ್ ಮೇಲೆ ದಾಳಿ ಮಾಡಿದ್ದ ಪ್ಯಾಲೆಸ್ತೇನ್ 1800 ಜನರನ್ನು ಕೊಂದು 850ಕ್ಕೂ ಹೆಚ್ಚು ಇಸ್ರೇಲಿಗರನ್ನ ಅಪಹರಿಸಿದ್ದ ಹಮಾಸ್. ಇನ್ನು 33 ಇಸ್ರೇಲ್ ನಾಗರಿಕರು ಹಮಾಸ್ ಉಗ್ರರ ಒತ್ತೆಯಾಳಾಗಿದ್ರು. ಇಸ್ರೇಲ್ ಪ್ರತಿದಾಳಿಯಲ್ಲಿ 46,000ಕ್ಕೂ ಹೆಚ್ಚು ಪ್ಯಾಲೆಸ್ತೀನ್ಗಳ ಹತ್ಯೆ ಮಾಡಲಾಗಿದೆ. 15 ತಿಂಗಳ ಬಳಿಕ ಕೊನೆಗೂ ಕದನ ವಿರಾಮ ಜಾರಿಯಾಗಿದೆ. ಇಸ್ರೇಲ್ ಮತ್ತು ಹಮಾಸ್ ನಡುವೆ ಕದನ ವಿರಾಮ ಜಾರಿಯಾಗಿದ್ದು 15 ತಿಂಗಳ ಬಳಿಕ ಹಮಾಸ್ ಮತ್ತು ಇಸ್ರೇಲ್ ಕದನ ಕೊನೆಗೂ ಬ್ರೇಕ್ ಜಾರಿಯಾಗಿದೆ. ಇನ್ನು ಹಮಾಸ್ ಉಗ್ರರು ಕಿಡ್ನಾಪ್ ಮಾಡಿದ್ದವರು ಇಸ್ರೇಲ್ಗೆ ವಾಪಸ್ ಆಗಿದ್ದಾರೆ. ಹಮಾಸ್ ಉಗ್ರರು ಕಿಡ್ನಾಪ್ ಮಾಡಿದ್ದವರು ಇಸ್ರೇಲ್ಗೆ ವಾಪಸ್ ಆಗಿದ್ದಾರೆ. ಇಸ್ರೇಲಿಗರನ್ನ ಹಮಾಸ್ ಉಗ್ರರು ಕಿಡ್ನಾಪ್ ಮಾಡಿದ್ರು, ಅವರನ್ನ ವಾಪಸ್ ಪಡೆದಿದ್ದಾರೆ. ಇನ್ನು 471 ದಿನಗಳ ಉಗ್ರರ ವಶದಲ್ಲಿ ಇಸ್ರೇಲ್ ಪ್ರಜೆಗಳು ವಾಪಸ್ ಆಗಿದ್ದಾರೆ. 471 ದಿನಗಳ ಟೆರರಿಸ್ಟ್ ವಶದಲ್ಲಿದ್ದಂತ ಇಸ್ರೇಲ್ ಪ್ರಜೆಗಳು, ಇಸ್ರೇಲ್ ಪೀಪಲ್ಸ್ ವಾಪಸ್ ಆಗಿದ್ದಾರೆ. ಹಮಾಸ್ ಉಗ್ರರು ಅಪಹರಿಸಿ ಒತ್ತೆಯಾಳಾಗಿ ಇಟ್ಕೊಂಡಿದ್ರು. ಹಮಾಸ್ ಉಗ್ರರು 3 ಇಸ್ರೇಲಿ ಮಹಿಳೆಯರನ್ನ ಬಿಡುಗಡೆ ಮಾಡಿದ ಹಮಾಸ್ ಕದನ ವಿರಾಮದ ಪ್ರಕಾರ 90 ಪ್ಯಾಲೆಸ್ತೇನ್ ಕೈದಿಗಳನ್ನ ಬಿಡುಗಡೆ ಮಾಡಿದ್ದಾರೆ. 15 ತಿಂಗಳ ಕದನ ವಿರಾಮ ಘೋಷಣೆ ಹಿನ್ನೆಲೆ ಒತ್ತೆಯಾಳುಗಳು ರಿಲೀಸ್ ಆಗಿದ್ದಾರೆ. 2023 ಅಕ್ಟೋಬರ್ 27ರಂದು ಇಸ್ರೇಲ್ ಮೇಲೆ ದಾಳಿ ಮಾಡಿದ್ದ ಪ್ಯಾಲೆಸ್ತೇನ್, ಈ ವೇಳೆ ಹಮಾಸ್ ಉಗ್ರರು ಅಪಹರಿಸಿದ್ದ ಒತ್ತೆಯಾಳುಗಳಿವರು. ಇನ್ನು 1200 ಜನರನ್ನು ಕೊಂದು 850ಕ್ಕೂ ಹೆಚ್ಚು ಇಸ್ರೇಲಿಗರನ್ನ ಅಪಹರಿಸಿದ್ರು ಹಮಾಸ್ ಉಗ್ರರು. ಇನ್ನು 33 ಇಸ್ರೇಲ್ ನಾಗರಿಕರು ಹಮಾಸ್ ಉಗ್ರರ ಒತ್ತೆಯಾಳುಗಳಾಗಿದ್ದಾರೆ. ಇಸ್ರೇಲ್ ಪ್ರತಿದಾಳಿಯಲ್ಲಿ 40+46,000ಕ್ಕೂ ಹೆಚ್ಚು ಪ್ಯಾಲೆಸ್ತೀನ್ಗಳ ಹತ್ಯೆ ಮಾಡಲಾಗಿತ್ತು. 15 ತಿಂಗಳ ಬಳಿಕ ಇಸ್ರೇಲ್ ಮತ್ತು ಹಮಾಸ್ ಯುದ್ಧಕ್ಕೆ ಕೊನೆಗೂ ಬ್ರೇಕ್ ಬಿದ್ದಿದೆ. ವಿರಾಮದ ನಂತರ 90 ಪ್ಯಾಲೆಸ್ತೇನ್ ಕೈದಿಗಳು ರಿಲೀಸ್ ಆಗಿದ್ದಾರೆ. 15 ತಿಂಗಳ ಹಮಾಸ್ ಇಸ್ರೇಲ್ ಕದನ ವಿರಾಮ ಜಾರಿಯಾಗಿದ್ದು ಹಮಾಸ್ ಉಗ್ರರು ಕಿಡ್ನಾಪ್ ಮಾಡಿದ್ದವರು ಇಸ್ರೇಲ್ಗೆ ವಾಪಸ್ ಆಗಿದ್ದಾರೆ. ಇನ್ನು 471 ದಿನಗಳ ಉಗ್ರರ ವಶದಲ್ಲಿ ಇಸ್ರೇಲ್ ಪ್ರಜೆಗಳು ವಾಪಸ್ ಆಗಿದ್ದು ಹಮಾಸ್ ಉಗ್ರರು ಅಪಹರಿಸಿ ಒತ್ತೆಯಾಳಾಗಿ ಇಟ್ಟುಕೊಂಡಿದ್ರು. ಇನ್ನು 3 ಇಸ್ರೇಲ್ ಮಹಿಳೆಯರನ್ನು ಬಿಡುಗಡೆ ಮಾಡಿದ ಹಮಾಸ್ ಕದನ ವಿರಾಮದ ಬಳಿಕ 90 ಪ್ಯಾಲೆಸ್ತೇನ್ ಕೈದಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಇನ್ನು 15 ತಿಂಗಳ ಕದನ ವಿರಾಮ ಕೊನೆಗೂ 15 ತಿಂಗಳ ನಂತರ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಕದನಕ್ಕೆ ಬ್ರೇಕ್ ಹಾಕಲಾಗಿದೆ. 15 ತಿಂಗಳ ಕದನ ವಿರಾಮದ ಘೋಷಣೆ ಹಿನ್ನೆಲೆ ಒತ್ತೆಯಾಳುಗಳು ರಿಲೀಸ್ ಆಗಿದ್ದಾರೆ. 2023 ಅಕ್ಟೋಬರ್ 27ರಂದು ಇಸ್ರೇಲ್ ಮೇಲೆ ದಾಳಿ ಮಾಡಿದ್ದ ಪ್ಯಾಲೆಸ್ತೇನ್ 1800 ಜನರನ್ನ ಕೊಂದು 850ಕ್ಕೂ ಹೆಚ್ಚು ಇಸ್ರೇಲಿಗರನ್ನ ಅಪಹರಿಸಿದ್ದ ಹಮಾಸ್ ಉಗ್ರರು. ಇನ್ನು 33 ಇಸ್ರೇಲ್ ನಾಗರಿಕರು ಹಮಾಸ್ ಉಗ್ರರ ಒತ್ತೆಯಾಳುಗಳಾಗಿದ್ದಾರೆ. ಇಸ್ರೇಲ್ ಪ್ರತಿದಾಳಿಯಲ್ಲಿ 46,000ಕ್ಕೂ ಹೆಚ್ಚು ಪ್ಯಾಲೆಸ್ತೀನ್ಗಳ ಹತ್ಯೆ ಮಾಡಲಾಗಿತ್ತು. 15 ತಿಂಗಳ ಬಳಿಕ ಈಗ ಹಮಾಸ್ ಇಟ್ಟುಕೊಂಡಿದ್ದಂತ ಇಸ್ರೇಲ್ ಪೀಪಲ್ಸ್ ನ ರಿಲೀಸ್ ಮಾಡಿದ್ದಾರೆ ಹಮಾಸ್ ಉಗ್ರರು ಕಿಡ್ನಾಪ್ ಮಾಡಿದ್ದವರನ್ನ ಇಸ್ರೇಲ್ಗೆ ವಾಪಸ್ ಕಳಿಸಿದ್ದಾರೆ. 471 ದಿನಗಳ ಬಳಿಕ ಉಗ್ರರ ವಶದಲ್ಲಿದ್ದ ಇಸ್ರೇಲ್ ಪ್ರಜೆಗಳು ಕೊನೆಗೂ ವಾಪಸ್ ಆಗಿದ್ದಾರೆ. ಇನ್ನ ಹಮಾಸ್ ಉಗ್ರರು ಅಪಹರಿಸಿ ಒತ್ತೆಯಾಳಾಗಿ ಇಟ್ಕೊಂಡಿದ್ರು 3 ಇಸ್ರೇಲಿ ಮಹಿಳೆಯರನ್ನ ರಿಲೀಸ್ ಮಾಡಲಾಗಿದೆ.